ಅವರು ಫೋನ್ನಲ್ಲಿ ಪ್ರಜ್ವಲ್ ಅವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಫೋನಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಹೌದು, ಅವರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತು ಜಾತಿಯ ಬಗ್ಗೆ ವೈಷಮ್ಯ ಬಿತ್ತುವಂಥ ಕೆಲಸ ಕೂಡ ಮಾಡಿದ್ದಾರೆ. ನೀನು ಆಯ್ ಬಂಟಗೆ ಬಿಟ್ನೇನ ಅಥವಾ ಜೈನಾಗ ಬಿಟ್ನೇನ ಅಂತ ಗೊತ್ತಾವಡು ಹೀಗೆಲ್ಲ ಭಾಷೆ ಪ್ರಯೋಗ ಮಾಡಿದ್ದಾರೆ. ಇಂತೆಲ್ಲ ಒಬ್ಬ ಸಮಾಜದಲ್ಲಿ ನ್ಯಾಯ ಕೊಡಿಸುವಂಥ ಯೋಗ್ಯತೆ ಇಲ್ಲಂಥ ವ್ಯಕ್ತಿಯ ಬಾಯಲ್ಲಿ ಸುಸಂಸ್ಕೃತವಾದ ಶಬ್ದಗಳು ಬರಬೇಕು. ಈ ರೀತಿ ಅವಿವಾಚ್ಯವಾಗಿ ನಿಂದನೆ ಮಾಡುವುದಂದರೆ ಕಲಾವಿದರು ನಾವು ಸಮಾಜದ ಆಸ್ತಿಗಳು. ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜಕ್ಕೆ ಯಾವುದಾದ್ರೂ ಒಂದು ಸಂದೇಶವನ್ನು ಕೊಡ್ತಾ ಇದೆ. ನಮ್ಮದು 150-200 ಎಪಿಸೋಡ್ ಆಯಿತು. ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡು ಕೊನೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದವರು ನಾವು. ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ. ಹೌದು 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 ಸರ್, ನಮಗೆ ನ್ಯಾಯ ಕೊಡಬೇಕಲ್ಲ ಸರ್. ನಮಗೆ ಕಾನೂನಿನ ಮೇಲೆ ಗೌರವ ಇರುವವರು ನಾವು ಕಲಾವಿದರು. ಮತ್ತು ಅದು ಈಗ ಏನಾಗಿದೆ ಅಂತ ಕೇಳಿದರೆ, ಕಲಾವಿದರಿಗೆ ಬೈಯುವುದು ಅಂತ ಹೇಳಿದರೆ ಎಲ್ರಿಗೆ ಒಂದು ಇದು ಫ್ಯಾಷನ್ ಆಗಿದೆ ಈಗ, ಹವ್ಯಾಸ ಒಂದು. ಹೌದು, ಅಂದರೆ ಕಲಾವಿದ ಅಂತ ಹೇಳಿದರೆ ಯಾರು ಬೇಕಾದರೂ ಮಾತಾಡ್ಬೋದು ಅಂತ ಅವನ ಬಗ್ಗೆ. ನಾವು ಇದನ್ನು ಖಂಡಿಸದೇ ಇದ್ದರೆ ಸರ್ ಮುಂದೆ ಇದು ಮುಂದುವರಿತದೆ. ಯಾಕಂದರೆ ಕಲಾವಿದರದೆಲ್ಲ ಪಾತಿರ್ಜೀರಿ ಮಣಿಪಿಜೀರಿ ಎಂಕ್ಲು ಹೆಂಚಿನ ಬೋಣ್ಲ ಮಲ್ಪುಳಿ ಅನ್ನುವಂಥ ಮನೋಭಾವನವರಲ್ಲಿ ಬೆಳೀತದೆ. ಅದಕ್ಕಾಗಿ ನಾವು ಏನು ಯಾವುದು ಮೇಡಮ್? ಹಾಂ, ಯಾವ ಹೌದು, ಇಲ್ಲ 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 ಮೇಡಮ್, ಇಲ್ಲ ಮೇಡಮ್, ಇಲ್ಲ. ನಾವು ಯಾರನ್ನ ಆ ಬಗ್ಗೆ ಕೇಳಿಕೊಂಡಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಾನೂನಿನ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಈಗ ನೀವು ತುಂಬ ವರ್ಷದಿಂದ ಯಕ್ಷಗಾನ ನೀವು ಕೂಡ ಯಕ್ಷಗಾನದ ಹೆಸರು ಮಾಡಿದ್ರು. ಯಕ್ಷಗಾನದೆಲ್ಲ ಕೆಲವೊಂದು ಡೈಲಾಗ್ ಇರುತ್ತೆ, ಅದು ಚೌಕಟ್ಟಿನ ಒಳಗೇನೆ ಇರಬೇಕು ಹೊರತು ಅದು ಕೆಲವರಿಗೆ ಗಾಸಿ ಮಾಡ್ತಾ ಅವರಿಗೆ ನೋವುಂಟು ಮಾಡಲಿ ಕೆಲವೊಂದು ಬೇರೆ ಬೇರೆ ಆ್ಯಂಗಲಲ್ಲಿ ನಿಂತುಕೊಂಡು ಅದು ಎಷ್ಟರ ಮಟ್ಟಿಗೆ ಸರಿ ನೋಡಿ ಸರ್. ಅದು ಯಕ್ಷತೆಲಿಕೆಯನ್ನು ಇದು ಟೆಲಿಕಾಸ್ಟ್ ಆಗುವಾಗ ಅದರ ಮುಂದೆ ಒಂದು ಪೋಸ್ಟರ್ ಹಾಕ್ತೇವೆ ನಾವು. ಈ ಸಂಚಿಕೆಯಲ್ಲಿ ಬರುವ ಎಲ್ಲ ಪಾತ್ರಗಳು, ಎಲ್ಲ ಸನ್ನಿವೇಶಗಳು ಎಲ್ಲವೂ ಕಾಲ್ಪನಿಕ, ಇದನ್ನು ಹಾಸ್ಯವಾಗಿ ಸ್ವೀಕರಿಸಿಕೊಳ್ಳಿ ಅಂತ ನಾವು ಮಾಡ್ತೇವೆ. ಮತ್ತು ಆ ಕಾರ್ಯಕ್ರಮ ನಿಮಗೆ ಸಂಪೂರ್ಣವಾದಂಥ ಯಕ್ಷಗಾನ ಅಂತ ನಾವು ಎಲ್ಲಿಯೂ ಹೇಳಲಿಲ್ಲ. ಯಕ್ಷಗಾನ ಅಂತ ಹೇಳಿದರೆ ಇದ್ದಾರೆ. ಹೌದು ಸರ್, ನೋಡಿ, ನಾವು ಪೌರಾಣಿಕ ಪ್ರಸಂಗದಲ್ಲಿ ಅದಕ್ಕೊಂದು ಚೌಕಟ್ಟುಂಟು. ಹೀಗೆ ಇರಬೇಕು, ಹೀಗೆ ಮಾಡಬೇಕು. ಅದರಲ್ಲಿ ನಾವೆಲ್ಲ ವೇಷ ಮಾಡುವಾಗ ಇಷ್ಟರವರೆಗೆ ಅಂಥದ್ದು ಯಾವುದನ್ನು ಅಸಂಬದ್ಧ ಎಲ್ಲ ನಾವು ಸೇರಿಸುವುದಿಲ್ಲ. ಇದಂದರೆ ತುಳು ಪ್ರಸಂಗ. ತುಳು ಪ್ರಸಂಗದಲ್ಲಿ ಇದು ಮನೋರಂಜನೆಗೆ ಅಂತ ಮಾಡುವುದು ಅಂತೇಳಿ ಯೋಚನೆ ಮಾಡಿ ನಾವು ಅಂಥದ್ದನ್ನೆಲ್ಲ ಕೆಲವು ಶಬ್ದಗಳನ್ನೆಲ್ಲ ಬಳಕೆ ಮಾಡ್ತೇವೆ. ಇಲ್ಲ, ಇನ್ನೊಬ್ಬರಿಗೆ ನಾವು ಇಲ್ಲ ಸರ್, ನಾವು ಮಾಡುವ ವಿಷಯ ಇಲ್ಲ. ನಾವು ಮಾಡಿದ ಎಪಿಸೋಡ್ ಅಲ್ಲಿ ನೋಡಿ ಬುರುಡೆ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಇವರಿಗೆ ಅದು ಕನೆಕ್ಟ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಇಲ್ಲ ಇಲ್ಲ ಸರ್, ಯಾರು ಮಾಡಿಲ್ಲ ಇಷ್ಟರವರೆಗೂ. ಈಗ ಹಾಗೆ ಇದ್ರೆ ನಮ್ಮದು 180 ಎಪಿಸೋಡ್ ಆಯಿತು, ಮಾಡ್ಬೋದಿತ್ತಲ್ಲ. ಈಗ ವಿರೋಧ ಮಾಡಬೇಕಿತ್ತಲ್ಲ. ಇದು 6 ತಿಂಗಳ ಮುಂಚೆ ಟೆಲಿಕಾಸ್ಟ್ ಆದದ್ದು. ಹೌದು, ನವೆಂಬರಲ್ಲಿ ಆಗಿರ್ಬೋದು ಸರ್, ಟೆಲಿಕಾಸ್ಟ್ ಆಗಿರ್ಬೋದು. ಇಲ್ಲ ಸರ್, ಮೊನ್ನೆ 11ನೇ ತಾರೀಕಿಗೆ. ಹೌದು. ಈಗ ಕಲಾವಿದರಿಗೆಲ್ಲ ಅನ್ಯಾಯ ಆದಾಗ ನೀವು ಕಲಾವಿದರೆಷ್ಟು ಸಪೋರ್ಟ್ ಮಾಡ್ತೀನಿ ಅಂತ ಮೊನ್ನೆ ಅಶೋಕ್ ಭಟ್ರು ಉಜಿರೆ ಅವರು ಏನೋ ಪ್ರೇಕ್ಷಕರ ಬಗ್ಗೆ ಹೇಳಿದಾಗ ಅನೇಕ ಮೇಳಗಳಲ್ಲಿ ಅಥವಾ ಯಕ್ಷಗಾನ ಆಟಗಳಲ್ಲಿ ಅಶೋಕ್ ಭಟ್ರನ್ನ ಡೌನ್ ಮಾಡಿ ಅಥವಾ ಇವರನ್ನ ಸಪೋರ್ಟ್ ಮಾಡಿ ಶಿಲ್ಲೆ ಅಂತ ಹೇಳಿ ಮಾಡಿದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಥವಾ ನೀವೇ ಸಪೋರ್ಟ್ ಮಾಡೋದಿಲ್ಲ. ನೀವು ಮತ್ತೆ ನಿಮ್ಗೆ ಹೇಗೆ ಕಲಾವಿದರ ಬಗ್ಗೆ ನೀವು? ಸರ್ ನೋಡಿ, ನಾನೊಂದು ವೈಯಕ್ತಿಕವಾಗಿ ಹೇಳುವುದಾದರೆ, ನಮಗೆ 3-4 ಜನರಿಗೆ ಏನಾದರೂ ಸಮಸ್ಯೆ ಆದರೆ ನಾವಿದ್ದೇವೆ. ನಾವು ಬೇರೆ ಇಷ್ಟರವರೆಗೆ ನನಗೆ ತುಂಬ ಅಂಥದ್ದೆಲ್ಲ ಆಗಿದೆ. ಯಾರಲ್ಲಿಯೂ ನಾವು ಹತ್ತಿರ ಕೇಳಿಕೊಂಡು ಹೋಗಲಿಲ್ಲ. ಮತ್ತು ಯಾರು ನನಗೆ ಫೋನ್ ಮಾಡಿ ಕೂಡ ಎಂಥದ್ದು ವಿಷಯ ಅಂತ ಯಾರೂ ಕೇಳಲಿಲ್ಲ. ಹೊರಗಿನವರು ಕೇಳಿದರೆ ಬಿಟ್ಟರೆ ನಮ್ಮವರು ಅಂತ ಯಾರೂ ಕೇಳಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಹೋಗಲಿಲ್ಲ. ಮತ್ತೊಂದು ವಿಷಯ, ಯಾವುದೇ ಒಂದು ಸಮಾಜದಲ್ಲಿ ಹೊರಗೆ ಯಾವುದಾದ್ರೂ ಪೇಟೆಯಲ್ಲಿ ಇರ್ಬೋದು, ಎಂಥಾದ್ರೂ ಒಂದು ವಿಷಯ 4 ಜನರಿಗೆ ವೈರಲ್ ಆಗುವಂಥ ವಿಷಯ ನಡೆದರೆ ಮೊದಲು ವೇದಿಕೆಯಲ್ಲಿ ಹಾಕೋದು ಯಾರು ಅಂತೇಳಿ ಕೇಳಿದರೆ ನಾನು. ಅಂದರೆ ಸಾಧಾರಣ ಎಲ್ಲರೂ ಕೇಳಿದ್ದಾರೆ, ಮೊನ್ನೆ ವಿಷಯದಲ್ಲಿ ಕೇಳಿದ್ದಾರೆ, ಮಾತೆಲ್ಲ ಈಯತ್ತ ಮರ ಸುರುಟು ಮಾಡ್ಕೊಂಡು ನಿಂತು ತಾನೇ ಮಾಡ್ತಿದ್ದೆ. ನಾನು ಅದರ ಬಗ್ಗೆ ಇಷ್ಟರವರೆಗೆ ಮಾತಾಡುವುದಿಲ್ಲ. ಯಾಕೆಂತ ಹೇಳಿದರೆ, ಆ ಮೊನ್ನೆ ವಿಷಯ ನಾವು ಅದನ್ನು ಸಮರ್ಥನೆ ಮಾಡುವುದಲ್ಲ, ಅದರ ಬಗ್ಗೆ ನಮಗೆ ಗೊತ್ತುಂಟಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಹಾಗಾಗಿ ನಾವು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಸರ್. ಈಗ ನೋಡಿ, ಅದರಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಆಡಿಯೋದಲ್ಲಿ ಆ ಜನ ಹೇಳಿದೆ,
ಪಟ್ಲದ ಎಡ ಪಾತೆರ್ದೆ ಅಂತ ಹೇಳಿದೆ, ನಿಖಲ್ ನಾಣೆಬಾರನ್ಪುರ ಪಾತೆರ್ದೆ ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಇವರು ಕೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ, ಅದಕ್ಕೆ ಉತ್ತರ ರಿಪ್ಲೈ ಕೊಡಲಿಲ್ಲ ಅವರು. ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇದರ ಬಗ್ಗೆ ನಮ್ಮದು ನಾವೀಗ ನಾವು ಮತ್ತೊಬ್ಬರನ್ನು ಹೇಳ್ತಾ ಇರಲಿಕ್ಕೆ ಇದಿಲ್ಲ, ನಮಗೆ ಆ ರೈಟು ಇಲ್ಲ, ನಮಗೆ ಅಗತ್ಯವೂ ಇಲ್ಲ. ನಮ್ಮ ಯಕ್ಷತೆಲಿಕೆ ಟೀಮ್ ಯಾವಾಗ ಆಗಿದೆ ಆಮೇಲಿನಿಂದ ಈ 4 ವರ್ಷದಲ್ಲಿ ನಮ್ಮಲ್ಲಿ 4-5 ನಮ್ಮ ಟೀಮಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಒಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಲಿಲ್ಲ. ಯಾರಿಗೆ ಸಮಸ್ಯೆ ಆದರೂ ಮತ್ತೊಬ್ಬರು ಸ್ಪಂದಿಸ್ತೇವೆ. ಈಗ ಭಾಗವತರಿಗೆ ಬೈದು ಬರೆದಿದ್ದಾರೆ, ಆಗಲೂ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ದೇವೆ, ಅಥವಾ ಅವನಿಗೆ ಬೈದಾಗಲೂ ಹಾಗೆ, ಹೀಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾನು ಇದನ್ನು ಮೊನ್ನೆ ರೆಕಾರ್ಡ್ ಮಾಡಿದ ಉದ್ದೇಶ ಏನು ಅಂತ ಕೇಳಿದರೆ, ಅವರು ಅದಕ್ಕಿಂತ ಮೊದಲು ಒಬ್ಬಳು ಹುಡುಗಿಯ ಫೇಕ್ ಅಕೌಂಟಲ್ಲಿ ಅವನಿಗೆ ಫೋನ್ ಮಾಡಿಸಿ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದು, ಇಲ್ಲಾಂದರೆ ನಾನು ರೆಕಾರ್ಡ್ ಮಾಡೋದಿಲ್ಲ. ಆಡಿಯೋ ಹೇಳುವಾಗ ನೀವು ಅದರಲ್ಲಿ ಅವರು ಬೈಯುವಾಗ ಹೌದೌದು ಅಂತ ಹೇಳಿದಾಗ ರಿಯಾಕ್ಷನ್, ಹೌದು, ಸಂದರ್ಭದಲ್ಲಿ ನಾನು ಹೆದರಿದ್ರೆ ಅಥವಾ ನಿಮ್ಮ ಅಭಿಪ್ರಾಯವೂ ಅದೇ ಆಗಿತ್ತ? ಇಲ್ಲ, ನಾನು ಹೆದರಿದ್ದಲ್ಲ. ನಾನು ಅಲ್ಲಿ ಯಾವುದೇ ವಿಷಯವನ್ನು ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದರೆ ಅದು ವಿಷಯ ಟರ್ನ್ ಆಗ್ತದೆ. ನಾನು ಈಗ ಅವನಮ್ಮನಿಗೆ ಬೈದದ್ದು ಬೇರಲ್ಲ, ನನ್ನ ಅಮ್ಮನಿಗೆ ಬೈದದ್ದು ಬೇರಲ್ಲ. ಅವನ ಹೆಂಡತಿಗೆ ನನ್ನ ಹೆಂಡತಿಗೆ ನಾಳೆ ಅದೇ ಬೈಗುಳ ಬರುವುದು, ಅದೇನು ಅದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಅವರ ನಾಲಿಗೆ ಏನು ಅಂತ ನಮಗೆ ಅರ್ಥ ಆಗಿದೆ, ಅದೇ ಬರುವುದು ನಮ್ಮಲ್ಲೂ. ನಾನು ಅದೇ ಟೈಪಲ್ಲಿ ಉತ್ತರ ಕೊಡ್ತಿದ್ದೆ ಅವನಾಗಿ ನಾನು ಉತ್ತರ ಕೊಟ್ಟರೆ ಅದು ವಿಷಯ ಡೈವರ್ಟ್ ಆಗಿ ಹೋಗ್ತದೆ. ಅದು ವಿಷಯ ಡೈವರ್ಟ್ ಆಗೋದು ಬೇಡ, ಅದರಲ್ಲೇ ಇರಲಿ. ನಮ್ಮ ಬಗ್ಗೆ ಏನೆಲ್ಲ ಇವರ ಒಪಿನಿಯನ್ ಏನೆಲ್ಲ ಉಂಟು ನಮಗೆ ಅಷ್ಟು ಬೇಕಿತ್ತು ದಾಖಲೆ. ಅಲ್ಲ, ನಾನು ಇವನನ್ನು ಕೇಳಿದ್ದೇನೆ, ಆಡಿಯೋ ನನಗೆ ಫೋನ್ ಮಾಡಿದೆ, ರಾತ್ರಿ ಫೋನ್ ಮಾಡಿ ಹೇಳಿದೆ ಹೀಗೆ, ಯಾರು ರಾಕೇಶ್ ಶೆಟ್ಟಿ ಏನೇ ನಾಗೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಹೇಳುವ ವ್ಯಕ್ತಿ ನಮಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದ್ದಾಗೆ ನಾನು ಕೇಳಿದೆ ಏರು ಮಾರೆ ಅಂತ ಕೇಳಿದೆ. ಅದಕ್ಕೆ ಏರು ಮಾರೆ ಫೋನ್ ಮಾಡ್ತಾರೆ ಎಂಕಲ್ನ ಊರ್ದಾರ ಅಂತ ಹೇಳಿದೆ. ಅದಕ್ಕೆ ಅಂದ ದಾಣೆ ಹೇಳಿ ನಿಕ್ಲೆ ಗಾಜನ ನೆರ್ತಿನ ಮಾರೆ ಅಂತ ಹೇಳಿದೆ. ಆ ನೆರ ನಿನ್ನ ಕಡಪುಡು ಅಂತ ಹೇಳಿದೆ, ಕಳಿಸಿದ್ದಾನೆ. ನಾನು ಕೇಳಿದೆ ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್, ನೋಡಿ ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು. ನನಗೆ ಅವ ಫೋನ್ ಮಾಡಿ ಬೈದರೆ ನಾನು ಅವರಿಗೆ ಬೈತೇನೆ. ನನ್ನಂದರೆ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದರೆ ನಾನು ದುಡ್ದು ತಿನ್ನುವುದು, ಕದ್ದು ತಿನ್ನುವುದಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು ಹಗಲಿರುಳು ದುಡಿದು ತಿನ್ನುವವರು. ಹಾಗಿರುವಾಗ ನಮಗೆ ಹೆಮ್ಮೆ ಉಂಟು. ನಾನು ಅದಕ್ಕೆ ಹೇಳಿದೆ ಆ ಜನ ಯಾಕೆ ಫೋನ್ ಮಾಡಲಿಲ್ಲ ಅಂತ ಹೇಳಿದರೆ, ನಮಗೆ ಅವರು ಫೋನ್ ಮಾಡಿದರೆ ನಾವು ಅವರಿಗೆ ಕೌಂಟ್ರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವುದು ಅಂತ ಹೇಳಿದರೆ ಕೌಂಟ್ರ್ ಕೊಡಬಾರ್ದು, ಯಾನಾಗಿ ನೆರ್ತೆ ಅಂತ 4 ಮಂದಿ ಮುಂದೆ ಹೇಳಬೇಕು ಅಷ್ಟೇ. ನಮಗೆ ನೋಡಿ ಅವರ ಭಾಷೆಯಲ್ಲೂ ನಮಗೆ ಮಾತಾಡಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಪೆದಂಬು ಇದಕ್ಕಿಂತ ಭಯಂಕರ ಕಾರಣ. ನಾವು ಆ ಜನ ನಾವು ಪೆದಂಬು ಮಾತಾಡಿದರೆ ಆ ಜನ 3 ದಿವಸ ಯೋಚನೆ ಮಾಡಬೇಕು, ಈ ಶಬ್ದದ ಅರ್ಥದಾದ ಮರೆ ಅಂತ ಆ ಜನ ಯೋಚನೆ ಮಾಡಬೇಕು. ಅಂಥ ಪೆದಂಬು ನಮ್ಮಲ್ಲಿ ಉಂಟು. ಹಾಗಂತ ಅವರಿಗೆ ಬೈಯುವಂಥದ್ದು ಮತ್ತೊಬ್ಬರಿಗೆ ಹೇಳಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಡಲಿಲ್ಲ. ನಮಗೆ ಇದೊಂದು ಉಂಟಲ್ಲ, ಬಾಯಿಯಲ್ಲಿ ಒಂದು ನಾಲಿಗೆ ಅಂತ ಹೇಳೋದು ಉಂಟಲ್ಲ, ಅದು ಮತ್ತೊಬ್ಬರನ್ನು ಚೀಪ್ ಮಾಡಲಿಕ್ಕೆ ಮತ್ತೊಬ್ಬರನ್ನು ಹಾಳು ಮಾಡಲಿಕ್ಕೆ ಇರುವುದಲ್ಲ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಇರುವುದು. ಅದನ್ನು ತಿಳಿದು ನಾವು ಸುಮ್ಮನಿದ್ದೇವೆ ಅಷ್ಟೇ. ಮತ್ತೆ ಹೇಳಿ ಸರ್. ಈಗ ಇನ್ನೊಂದು ಆರೋಪ ಏನಂದ್ರೆ, ಈ ಟೈಟ್ಲ್ ಬಗ್ಗೆ ನಿಮಗೆ ವಿರೋಧ ಇತ್ತು. ನೀವು ಒಂದು ಮಾಹಿತಿ ಅಷ್ಟೇ, ನೀವು ಹೇಳಿದ್ರಂತೆ ಈ ಟೈಟ್ಲ್ ಗೋಡ ಅಂತ ನಿಮ್ಮ ನಡುವೆ ಒಂದು ಮಾತುಕತೆ ಆಗಿದೆ. ಹೌದು ಸರ್, ಹೌದು. ಯಾಕಂದ್ರೆ ನಾವು ಕುವೇಟಲ್ಲಿದ್ದೆ. ಆರೋಪ ಏನಂದ್ರೆ ಇನ್ನೊಬ್ಬರು ನಿಮಗೆ ಒತ್ತಡಪೂರ್ವಕವಾಗಿ ಒತ್ತಡಪೂರ್ವಕ ಅವರು ಎಡಿಟರ್ ಅವರೇ ಕಲ್ಪನೆ ಅವರು ಹಾಕಿ ಆಗಿದೆ, ಅವರ ಹೆಸರು ಹಾಕಿ ಆಗಿದೆ. ಅವರಿಗೂ ಗೊತ್ತಿಲ್ಲ ಇದರ ಬಗ್ಗೆ, ಇದಿಲ್ಲ, ಅವರ ಹಾಕಿ ಆಗಿದೆ, ಅವರು ಇರಲಿಲ್ಲ. ಮತ್ತೆ ನಾನು ಕೇಳಿದೆ ಎಂದು ಅವು ಪುದರ್ ಚೇಂಜ್ ಮಾಡ್ತಾರೆ ಇಜ್ಜಾನ ಸುಬ್ರಹ್ಮಣ್ಯ ಗೋಡೆಗೆ ಪೋಂದಿಲ್ಲ ಅಂತ ಅವರು ಹೇಳಿದರು ನನ್ನಲ್ಲಿ. ಹಾಗೆ ಹೌದು. ಹಾಗಾಗಿ ಅದರಲ್ಲಿ ಅವರ ತಪ್ಪು ಇಲ್ಲ, ನಮ್ಮ ತಪ್ಪಿಲ್ಲ. ನಾವಂದ್ರೆ ದೂರದಲ್ಲಿದ್ದೆವು. ಸರಿ, ಹಾಗಾದ್ರೆ ಈಗ ನಿಮಗೆ ಬುರುಡೆ ಗ್ಯಾಂಗ್ ಅಂತ ಶೀರ್ಷಿಕೆ ಕೊಟ್ಟ ಬಗ್ಗೆ ನಿಮಗೆ ವಿಷಾದ ಇದೆಯಾ? ಯಾವ್ದು ಸರ್? ಈಗ ಬುರುಡೆ ಗ್ಯಾಂಗ್ ಅಂತ ಯಕ್ಷಗಾನ ಶೀರ್ಷಿಕೆ ಕೊಟ್ಟು ಮಾಡಿದ್ದಕ್ಕೆ ನಿಮಗೆ ವಿಷಾದ ಇದೆಯಾ? ನೋಡಿ ಸರ್, ನಮ್ಮಲ್ಲಿ ಅವರು ನೇರವಾಗಿ ಕೇಳಿ ನಿಖಿಲ್ ಮಲ್ತನ ತಪ್ಪತ್ತ ಮಾರೆ ಅಂತ ಹೇಳ್ತಿದ್ರೆ ನಿಜವಾಗಿಯೂ ನಮಗೆ ವಿಷಾದ ಇರ್ತಿತ್ತು. ಈ ರೀತಿಯೆಲ್ಲ ಕೆಟ್ಟದ್ದು ಬೈದ ಮೇಲೆ ನಮಗೆ ವಿಷಾದ ಇರ್ತದ? ಒಂದು ಮಕ್ಕಳಿಗಾದ್ರೂ ಅಷ್ಟೇ, ಸಮಾಧಾನದಲ್ಲಿಂದ ಮಾರ ನೀ ಮುಟ್ಟೋಡ್ಚಿ ಅಂತ ಹೇಳಿದರೆ ಮುಟ್ಟುವುದಿಲ್ಲ. 2 ಕೊಟ್ಟಿ ಏನು ಮುಟ್ಟೋಡ್ಚಿ ಅಂತ ಹೇಳಿದರೆ ಆ ಮಕ್ಕಳು ಮತ್ತೆ ಮುಟ್ಟದೆ ಬಿಡ್ತಾವ? ಅಲ್ಲ, ನಾವು ಸರಿ ಅಂತ ಹೇಳುವುದಲ್ಲ, ನಡೆದ ವಿಷಯ ಎಷ್ಟು ಸರ್. ಇಲ್ಲ ಸರ್, ಎಂಥದ್ದು ಹೌದು. ಇಲ್ಲ ಸರ್, ಅವರು ಹೇಳ್ತಿದ್ರೆ ಅವರಿಗೆ ಘಾಸಿಯಾಗಿದೆ, ಅವರ ಮನೋಧರ್ಮಕ್ಕೆ ತೊಂದರೆ ಆಗಿದೆ. ಅದನ್ನು ನಾವು ಅದರ ಬಗ್ಗೆ ಮಾತಾಡುವುದಿಲ್ಲ. ನಮಗೆ ಬೈತಿದ್ರೆ ಮಾತಾಡ್ತಿಲ್ಲ. ನಮ್ಮ ಮನೆಯವರಿಗೆ ಬೈಯುವ ಹಕ್ಕನ್ನು ಯಾರು ಕೊಟ್ಟಿದ್ದಾರೆ? ಮತ್ತೊಂದು ವಿಷಯ ಹೇಳಿದ್ದಾರೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಹೆಂಡತಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೋಡಿ, ಹೇಳುವವರು ಯಾರು? ಹೇಳುವವರ ಬಗ್ಗೆ ಯೋಚನೆ ಮಾಡಬೇಕು. ನಾವು ದಿವಸಲು ಮನೆಗೆ ಹೋಗ್ತೇವೆ, ನಾವು ದಿವಸಲು ಕೊಂಡೋಗಿ ನಮ್ಮ ಮನೆಗೆ ಹಾಕ್ತೇವೆ. ನಮ್ಮ ಹೆಂಡತಿ, ನಮ್ಮ ತಾಯಿಯನ್ನು, ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿ ಸಾಕ್ತೇವೆ.
ಅಂಥದ್ರಲ್ಲಿ ವರ್ಷದಲ್ಲಿ 360 ದಿವಸದಲ್ಲಿ 300 ದಿವಸಕ್ಕೂ ಮನೆ ಹತ್ತಿರ ಸೋಕಾದವರು ನಮ್ಮ ಮನೆಯ ಬಗ್ಗೆ ಮಾತಾಡೋದು. ಮೊದಲು ಅವರ ಮನೆಯನ್ನು ನೋಡಬೇಕಲ್ಲ ಸರ್. ಈಗ ನಮಗೆ ಅಂದ್ರೆ ನಿಮ್ಮ ಯಕ್ಷತೆಲಿಕೆಯ ಬುರುಡೆ ಗ್ಯಾಂಗ್ ಪ್ರಹಸನದಲ್ಲಿರುವಂತಹ ವಿಚಾರಗಳು ಧರ್ಮಸ್ಥಳಕ್ಕೆ ಪ್ರಕರಣದ ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರವನ್ನೇ ಅಲ್ಲಿ ತೋರಿಸಿದ ಅಥವಾ ಬೇರೆ? ಇಲ್ಲ ಸರ್, ನೀವು ಅದನ್ನು ಅಲ್ಲ, ನೀವು ಅದನ್ನು ಬೇಕಾದ್ರೆ ಮೊಬೈಲಲ್ಲಿ ನೋಡ್ಬೋದು. ಯಾವುದೇ ವಿಚಾರ ಅವರ ಬಗ್ಗೆ, ಕ್ಷೇತ್ರದ ಬಗ್ಗೆ ಏನು ಆ ವಿಚಾರ ಅದಕ್ಕೆ ಕನೆಕ್ಟ್ ಆಗುವಂಥ ವಿಚಾರವೇ ಇದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಅದರಲ್ಲಿ ಪಾತ್ರಗಳಿಗಿಟ್ಟ ಹೆಸರು ಕೂಡ ಒಂದು ಹೆಸರು ಕೂಡ ಅವರಿಗೆ ಕನೆಕ್ಟ್ ಆಗುವಂಥ, ಈಗ ಅವರ ಹೆಸರು ಇದ್ದದ್ದ ರೀತಿಯಲ್ಲೇ ಬೇರೆ ನಾವು ಹೆಸರು ಮೊದಲನೇ 2 ಹೆಸರು ಬೇರೆ ಇಟ್ಟು ಕಡೆಗೆ ಆ ಹೆಸರು ಬರುವಾಗ ಅಂಥದ್ದು ಕೂಡ ಇರಲಿಲ್ಲ. ನಾವು ಮಾಡಿದ ಕಾನ್ಸೆಪ್ಟೇ ಬೇರೆ. ನಾವು ಮಾಡಿದ ಕಾನ್ಸೆಪ್ಟ್ ಏನು ಅಂತ ಕೇಳಿದರೆ, ಸಮಾಜದಲ್ಲಿ ಒಬ್ಬ ಉನ್ನತ ಸ್ಥಾನಮಾನದಲ್ಲಿರುವ ವ್ಯಕ್ತಿಯ ಪೂರ್ವಾಪರವನ್ನು ತಿಳಿಯದೆ ನಾವು ಅವನ ಬಗ್ಗೆ ಅಪವಾದ ಹಾಕಬಾರ್ದು ಎನ್ನುವ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ಮಾಡಿದ್ದು. ಹೇಳಿದ್ದಾರೆ ಅವರು, ಅದರಲ್ಲಿ ಹೇಳಿದ್ದಾರೆ ಎಂಕ್ಲೆಗೆ ಬಂತೀನಿ ಅವು ಎಂಕ್ಲೆಗೆ ಬಂತೀನಿ ಅಂತ ಏನು ಮಾಡಲಿಕ್ಕೆ ಆಗ್ತದೆ ನೋಡಿ ಸರ್. ನಾವು ಈಗ ಒಂದು ವಿಷಯ ತಗೊಳ್ಳುವಾಗ 10 ಸಲ ಯೋಚನೆ ಮಾಡ್ತೇವೆ. ನಾವೆಲ್ಲ ಕುಳಿತು ಅದರಲ್ಲಿ ಯಾವುದು ಬೇಕು ಯಾವುದು, ನಮ್ಮ ಈಗ ಭಾಗವತರಿದ್ದಾರೆ ಅವರಲ್ಲಿ ಕೇಳಿ, ಅವರೇ ಹೇಳ್ತಾರೆ ಅದರ ಬಗ್ಗೆ. ಬೇಕಾದರೆ ನಾವು ಎಷ್ಟೋ ವಿಷಯಗಳನ್ನು ಆ ಪಂಪೆಲ್ ಸರ್ಕಲ್ ಇದ್ದೆಲ್ಲ ಕೆಲವು ಸಮಸ್ಯೆಗಳ ಆಗುವ ಟೈಮಲ್ಲಿ ನಾವು ಅದು ಕಾನ್ಸೆಪ್ಟ್ ಮಾಡುವಂತ ಹೇಳುವಾಗ ಭಾಗವತರೇ ಹೇಳಿದವರು, ಬೇಡ ಅದು ಕಾಂಟ್ರವರ್ಸಿ ಆಗ್ತದೆ, ಬೇಡ ಅದನ್ನು ಬಿಡುವ ಅಂತ. ಅಂಥದ್ದು ತುಂಬ ಆಗಿದೆ. ಅಂದರೆ ಮಾಡೋದು ಬೇಡ ಅಂತ ನಮಗೆ ಸೂಚನೆ ಕೊಡ್ತಾರೆ ಮೊದಲೇ. ಇದರ ಬಗ್ಗೆ ಅವರು ಕೂಡ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ಇದು ಯಾರಿಗೂ ಸಂಬಂಧಪಟ್ಟದ್ದಲ್ಲ. ನಾವು ಆ ಉದ್ದೇಶ ಇಟ್ಟುಕೊಂಡು ಮಾಡಿದ್ರಲ್ವ ನಮಗೆ ಈಗ ಅದು ಕನೆಕ್ಟ್ ಆಗೋದು. ನಾವು ಆ ಉದ್ದೇಶ ಇಟ್ಟುಕೊಂಡೇ ಮಾಡಿದ್ದಲ್ಲ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಇವರು ತಂದು ಬೀದಿಯಲ್ಲಿ ನಿಲ್ಲಿಸುವುದೆಂಥದ್ದು? ಮೊದಲು ಇವರ ಮನೆಯನ್ನು ನೋಡಿಕೊಳ್ಬೇಕು. ಇಲ್ಲ ಇವರು ಭಾಗವತರು ಮತ್ತು ಇವರು ಸೇರಿಕೊಂಡು ಮಾಡೋದು. ಓಕೆ.